ನಾನು ಫಸ್ಟ್ ಏನು ಹೇಳಿದೆ ಫೋನ್ ಮಾಡಿದಾಗ ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕ್ಬಿಡು, ಆಮೇಲೆ ಬರ್ತೀನಿ ನಾನು ಒಟ್ಟಿಗೆ ಅಂದೆ. ಈ ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ಮೇಲೆ ನಿನ್ಗೆ ಏನಾಯ್ತು ತೋರಿಸು. ಎಲ್ ಶೇಪ್ ಕಾಂಪೌಂಡ್ ಹಾಕಿದೆ. ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ಮೇಲೆ ನಮ್ದು ಸ್ವಲ್ಪ ಮನಿ ಬ್ಲಾಕೇಜ್ ಇತ್ತು. ಅದು ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ಮೇಲೆ ಅದು ಬ್ಲಾಕೇಜ್ ಓಪನ್ ಆಗೋಯ್ತು. ನಮ್ದೇನು ಬರೋದು ದುಡ್ಡು ಇವತ್ತು ನಾಳೆ ಅಂತ ಹೇಳ್ಕೊಂಡು ಹೋಗ್ತಾ ಇತ್ತು ಒಂದು 6-8 ತಿಂಗಳಿಂದ. ಇದು ಹಾಕಿದ್ಮೇಲೆ ವಿದಿನ್ 15-20 ಡೇಸ್ ಅಲ್ಲಿ ಓಪನ್ ಆಗೋದು. ಓಪನ್ ಆಯ್ತು. ಹೌದು. ಈ ಕಾಂಪೌಂಡ್ ಮಹಿಮೆ ಹಂಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ ಮತ್ತು ಅಖಂಡ ವಾಸ್ತುಗೆ ಸ್ವಾಗತ. ನಮಸ್ಕಾರ. ನಮ್ಮ ಯತೀಶ್ ಕುಮಾರ್ ಅಂಜನಾಪುರದಲ್ಲಿ ಈ ಲೇಔಟ್ ಅಂದರೆ ದೊಡ್ಡ ಲೇಔಟ್ ಇದು. ಹೌದು. ಇದು ಎಲ್ಲರೂ ಯೂಟ್ಯೂಬಲ್ಲಿ ಹೇಳ್ತಾರೆ ವಾಸ್ತುಗಿಲ್ಲ, ಅದಿಲ್ಲ, ಇದಿಲ್ಲ, ಅದಿಲ್ಲ ಅಂತಾರೆ. ಹೌದು. ಆಯ್ತಾ, ಅದಕ್ಕೆ ಎದುರ್ಕೊಂಡೆ ಅರ್ಧ ಜನ ಮನೆ ಕಟ್ಟಿಲ್ಲ. ಹೌದು. ಈ ಲೇಔಟ್ ತುಂಬ ಹಳೇದಲ್ವಾ? ಹೌದು, ತುಂಬಾ ಹಳೆ ಲೇಔಟ್. 25 ಇಯರ್ಸ್ ಏನಾಯ್ತು ನಿಮ್ದು ಮಾಡಿ? 25 ಇಯರ್ಸ್ ಆಯ್ತು. ಅದು ಒಂದು 15 ವರ್ಷ ಆಗಿದೆ. ಇಲ್ಲ, 15. ನಮ್ಮವ್ರು ಒಬ್ರು ತಗೊಂಡಿದ್ದಾರೆ. ಅವ್ರು ಹೇಳಿದ್ರು ಅವ್ರದ್ದು 2-3 ಸೈಟ್ ಇದಾವೆ. ಹೌದಾ? ಬಂದು ಕೆಲವು ರೋಡ್ಗಳು ಕ್ರಾಸ್ ಇದಾವೆ. ಒಂದು ಕ್ರಾಸ್ ಇರುವಾಗ ಅಲ್ಲಿ ಆ ಲೈನ್ ಎಲ್ಲ ವಾಸ್ತು ಬರಲ್ಲ. ಹೌದು ಅಲ್ವಾ? ಮಿಕ್ಕಿದೆಲ್ಲ ಚೆನ್ನಾಗಿ ಮಾಡಿದೆ ನೋಡಿ. ಇಲ್ಲ 2-3 ಲೈನ್ ನೋಡ್ಕೊಂಡ್ ಬಂದೆ, ಎಲ್ಲ ಚೆನ್ನಾಗಿ ಮಾಡಿದಾರೆ ನೋಡಿ. ಅಲ್ಲಿ ಮನೆ ಕಟ್ತಿರೋರು. ಹೌದು. ಇದು ಹಿಂದೆಗಡೆ ಇದು ತೋರ್ಸು. ಇವರು ಕಟ್ತಾ ಇದ್ದಾರೆ. ಇದು ಕಟ್ತಾ ಇದಾರೆ. ಆಮೇಲೆ ಈ ಕಡೆ ಬಾ, ಅದು ದೊಡ್ಡ ಮನೆ ಕಟ್ತಾರೆ. 60-40 ಇರ್ಬೇಕು. ಅಲ್ಲ, 80 by ಇದು 80 by 100 ಅನ್ಸುತ್ತೆ. 80 by 100 ಅಬ್ಬಾ, ದೊಡ್ಡ ಸೈಟ್. ಅಲ್ಲ, ಇದು ಕೂಡ ಆಕ್ಚುಲಿ 80 by 74. 80 by 74. ಅಷ್ಟೊಂದು ಆಗಲ್ಲ ಅಂತ ಹೇಳಿ ಅವಾಗ ಏನ್ ಮಾಡಿದ್ರು 40 by 74 ಎರಡು ಕಾರ್ನರ್ ಬರುತ್ತದು. ಅದು ಬೇರೆ ಯಾರೋ ಒಬ್ರು ಮುಸ್ಲಿಮ್ಸ್. ಹೌದು. ನೋಡಿ, ಇದು ನನಗೆ ಒಂದು ಯಾವಾಗ ಒಂದು ಎಷ್ಟು ದಿವಸ ಆಯ್ತು ಆಕ್ಚುಲಿ ನಿಮ್ಮನ್ನ ಯೂಟ್ಯೂಬ್ ಅಲ್ಲಿ ಸುಮಾರು ನಮ್ಮ ವೈಫ್ ಅವರು ಸುಮಾರು ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಅಂದ್ರೆ ಒಂದೊಂದಾಗಿ 1 by 1 ನೀವು ಹೇಳೋದನ್ನೆಲ್ಲ ನಾನು ಸುಮಾರು ವಿಡಿಯೋಸ್ ಎಲ್ಲ ನೋಡಿದೀನಿ ನಾನು. ಅಂದ್ರೆ ನೀವು ಎಜುಕೇಟ್ ಮಾಡ್ತಾ ಇದ್ದೀರಾ. ಮತ್ತೆ ಇನ್ನೊಂದ್ ಏನಂತಂದ್ರೆ ಎಲ್ರಿಗೂ ಎಲ್ಲಾನು ಅಷ್ಟೊಂದು ನಾಲೆಜ್ ಇರಲ್ಲ. ಸೊ ಹಾಗಾಗಿ ಇವಾಗ ನಿಮ್ದು ವಿಡಿಯೋ ನೋಡಿನೇ ಎಷ್ಟೋ ನಾಲೆಜ್ ನಾವು ತಗೊಂಡ್ವಿ. ಆಮೇಲೆ ಹಂಗಾಗಿ ನಾವು ನಿಮ್ಮನ್ನೇ ಕರ್ಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಪ್ರೋಚ್ ಮಾಡಿದ್ವಿ. ಒಂದು ತಿಂಗಳ ಮೇಲೆ ಆಯ್ತು ನಾನು ಸರ್ಗೆ ಅಪ್ರೋಚ್ ಮಾಡಿ. ಸೊ ಸರ್, ನಾವು ಸ್ವಲ್ಪ ಇದು ಹುಷಾರಿಲ್ಲ, ನಾವು ಬಿಸಿ ಇದ್ವಿ. ಸೊ ನೆನ್ನೆ ಫೋನ್ ಮಾಡಿದ್ದೆ ಸರ್, ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟು ಬಂದ್ವಿ. ಅಲ್ಲ, ಈಗ ನಿಮ್ಮ ಸೈಟು ನಾನು ಫಸ್ಟ್ ಏನು ಹೇಳಿದೆ ಫೋನ್ ಮಾಡಿದಾಗ ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕ್ಬಿಡು, ಆಮೇಲೆ ಬರ್ತೀನಿ ನಾನು ಒಟ್ಟಿಗೆ ಅಂದೆ. ಈ ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ಮೇಲೆ ನಿನ್ಗೆ ಏನಾಯ್ತು ತೋರಿಸು. ಎಲ್ ಶೇಪ್ ಕಾಂಪೌಂಡ್ ಹಾಕಿದೆ. ಇಲ್ಲ, ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ಮೇಲೆ ನಮ್ದು ಸ್ವಲ್ಪ ಮನಿ ಬ್ಲಾಕೇಜ್ ಇತ್ತು. ಅದು ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ಮೇಲೆ ಅದು ಬ್ಲಾಕೇಜ್ ಓಪನ್ ಆಗೋಯ್ತು. ನಮ್ದೇನು ಬರೋದು ದುಡ್ಡು ಇವತ್ತು ನಾಳೆ ಅಂತ ಹೇಳ್ಕೊಂಡು ಹೋಗ್ತಾ ಇತ್ತು ಒಂದು 6-8 ತಿಂಗಳಿಂದ. ಇದು ಹಾಕಿದ್ಮೇಲೆ ವಿದಿನ್ 15-20 ಡೇಸ್ ಅಲ್ಲಿ ಓಪನ್ ಆಗೋದು. ಹೌದು. ಈ ಕಾಂಪೌಂಡ್ ಮಹಿಮೆ ಹಂಗಿರುತ್ತೆ. ನಾನು ಎಲ್ಲರಿಗೂ ಬಡ್ಕೊಂತೀನಿ, ಮನೆ ಕಟ್ಟಬೇಕು ಅಂತ ಇರ್ತಾರೆ. ಕಾಂಪೌಂಡ್ ಹಾಕು ಅಂದ್ರೆ ಹಾಕಲ್ಲ. ಅರ್ಥ ಆಯ್ತಾ? ನಾನು ಹೇಳ್ತೀನಿ, ಶ್ರೀ ಫಸ್ಟ್ ಕಾಂಪೌಂಡ್ ಹಾಕ್ಬಿಟ್ಟು ನನ್ನ ಹತ್ರ ಬನ್ನಿ. ಅಲ್ಲ, ನಾವು ಬೇರೆ ಇದು ಹಾಕೋವಾಗ ಬೇರೆಯವರೆಲ್ಲ ಕೇಳಿದ್ರು, ಏನಕ್ಕೆ ಇಷ್ಟೇ ಹಾಕ್ತಾ ಇದೀರಾ, ಫುಲ್ ಯಾಕೆ ಹಾಕಲ್ಲ ಇದು ಅಂತ. ಇಲ್ಲ, ನಾವು ವಾಸ್ತುಗೆ ನಮ್ಗೆ ಹೇಳಿದಾರೆ, ನಮ್ ಗುರುಗಳೇ ಹೇಳಿದಾರೆ ಹಾಕಿ ಅಂತ ಹೇಳ್ಬಿಟ್ಟು ಅವಾಗ ನಾವ್ ಹೇಳಿ ಇದ್ ಮಾಡಿದ್ವು. ಬಟ್ ನಾವ್ ಅದ್ರ ರಿಸಲ್ಟ್ ನೋಡಿದೀವಿ. ಹಾಕಿದ್ಮೇಲೆ ನೀನ್ ಒಬ್ಬನೇ ಅಲ್ಲ, ಸಾವಿರಾರು ಜನಕ್ಕೆ ನನ್ನ ವಿಡಿಯೋಗಳು ನೋಡಿ ಅವ್ರವರೇ ಮಾಡ್ಕೊಂಡ್ಬಿಟ್ಟವ್ರೆ. ಮನೇನು ಕಟ್ಕೊಂಡ್ಬಿಟ್ಟವ್ರೆ. ಏನೋ ಇನ್ನು ಮತ್ತೆ ಕರೆದ್ಬಿಟ್ಟು ಲಾಸ್ಟ್ ಅಲ್ಲಿ ಕರೀತಾರೆ, ಸರ್ ನೀವೆಲ್ಲ ಮಾಡಿದೀವಿ, ಒಂದ್ಸಲಿ ನೋಡ್ಬಿಡ್ರಿ. ಅಂದ್ರೆ ನನ್ 2-3 ಸಲ ಕರೆದ್ರೆ ಕಾಸು ಕೊಡ್ಬೇಕಾಯ್ತದೆ, ಒಂದೇ ಸಲ ಕರೆದು ಬಿಡೋದು. ಏನೋ ಜನ ಕರೆದು ಆದ್ರೂ ಏನೋ ಮಿಸ್ಟೇಕ್ ಮಾಡಿರ್ತಾರೆ ಅಲ್ವಾ? ಏನಿಲ್ಲ, ನಿಮ್ದು ಏನಾಗಿದೆ ಅಂದ್ರೆ ಒಂಚೂರು 5% 10% 5-10 ಇದಿದೆ. ಇದೇನು ತೊಂದ್ರೆ? ನೀರ್ ಚೆನ್ನಾಗ್ ಬಂತಾ? ಎಷ್ಟು ಅಡಿಲಿ ಬಂತು? ಆಕ್ಚುಲಿ ಇಲ್ಲಿ ಮೇಲ್ಗಡೆ ಅವರು ನೀರ್ ಹಾಕಿದ್ರು 1400 ಅಂತ ಹೇಳಿದ್ರು. ನಮ್ಗೆ ಇದು ಏನ್ ನಮ್ಗೆ ಪಾಯಿಂಟ್ ಚೆಕ್ ಮಾಡೋರು ಅವರು ಕೂಡ 1100 1300 ಒಳಗೆ ಅಂತ ಹೇಳಿದ್ರು. ಬಟ್ ಏನೋ ನಮ್ಮ ದೇವ್ರ ದಯೆಯಿಂದ 720ಕ್ಕೆ ನಮ್ಗೆ ಒಂದು 2.5-3 ಇಂಚ್ ನೀರ್ ಸಿಕ್ತು. ಬೇಜಾನಾಯ್ತು. 3 ಇಂಚ್ ನೀರ್ ಸಿಕ್ಬಿಟ್ರೆ ಹೌದು, ಈ ಅರ್ಧ ಲೇಔಟ್ ಕೊಡ್ಬೋದು. ಅಲ್ಲ, ನಮ್ ಬೋರ್ವೆಲ್ ಹಾಕೋರು ಇಡೀ ಸುತ್ತಮುತ್ತ ಒಂದ್ 80 ಬೋರ್ ಹಾಕಿದಾವಂತೆ ಈ ವರ್ಷದಲ್ಲಿ. ಅವ್ರು ಹೇಳಿದ್ ಎಲ್ಲ 1000 ಮೇಲೆನೆ ಹೊಡೆದಿರೋದು, ನಿಮ್ಮೊಬ್ಬರದೇ 1000 ಒಳಗೆ ಇರೋದು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ಒಳ್ಳೆ ವಾಟರ್ ಸಿಗುತ್ತೆ, ಕುಡಿಬಹುದು. ಫಿಲ್ಟರ್ ಮಾಡ್ಕೊಂಡ್ ಮೇಲೆ ಸಿಕ್ಕಿದ್ರೆ 1000 ಮೇಲೆ ಇದು ಬಂಡೆ ಮಧ್ಯೆ ಇದೆ ಅಂತ. ಅದೇ ಈಗ 1000 ಮೇಲೆ ಹೋಗ್ಬಿಟ್ರೆ ಅದು ಆ ನೀರ್ ಕುಡಿಯಕ್ಕೆ ಯೋಗ್ಯವಾಗಲ್ಲ.
ಮತ್ತೆ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬೇಕು. ಹೌದು ಮೇಲೆ ಇದ್ರೆ ವಾಟರ್ 300 400 500 ಇದ್ರೆ ನಾವು ಕುಡಿಬೋದು ಫಿಲ್ಟರ್ ಮಾಡಿ. ಹೌದು ಹೌದು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಆ ಕಡೆ ಆಂಧ್ರ ಕಡೆ ಎಲ್ಲ ಆ ಫ್ಲೋರಿನ್ ಏನೋ ಬರುತ್ತೆ, ಏನಂತಾರೆ ಅದನ್ನ, ಅದೇ ನೀರಲ್ಲಿ ಸಿಗುತ್ತೆ, ಅಲ್ಲಿಗೆಲ್ಲ ಮಚ್ಚಾಗುತ್ತೆ, ಕಿಡ್ನಿಗಳೆಲ್ಲ ಕಿಡ್ನಿಗಳೆಲ್ಲ ಕಲರ್ ಚೇಂಜ್ ಆಗ್ಬಿಡುತ್ತೆ, ಆ ತರ ಎಲ್ಲ ಕೂದಲೆಲ್ಲ ಇದಾಗುತ್ತೆ, ಆ ತರ ಆಗುತ್ತೆ. ಮೇಲೆ ಇರೋದ್ರಿಂದ ಒಳ್ಳೇದು. ಲೈನ್ ನೋಡಿದೆ, ಅಲ್ಲೇ ನೋಡಿದೆ ನಾನು ವಾಸ್ತು. ಲೈನ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಮನೆ ಕಟ್ಟೋಣ. 30 ಎಷ್ಟಿರೋದು? ಇಲ್ಲ 40/74. 40/74. ಹೌದು, 2960 ಚದರಡಿ. ಓಹೋ, ಎಂತ ಒಳ್ಳೆ ವಾಸ್ತುಗೆ ಚೆನ್ನಾಗಿ ಕಟ್ಬೋದಪ್ಪ. ಹೌದು, ಅದೇ ಒಂದ್ ಸ್ವಲ್ಪ ಏನಾಗುತ್ತೆ ಗೊತ್ತಾ, ಒಂಚೂರು ಹಿಂಗ್ ಕ್ರಾಸ್ ಆಗಿದೆ. ಈ ಬೋರ್ ಇದೆಯಲ್ಲ, ಸ್ವಲ್ಪ ಈ ಬೋರ್ ಕಡೆ ಸಿಗುತ್ತೆ, ಸ್ವಲ್ಪ ಅದಕ್ಕೆ ಜಾಗ ವೇಸ್ಟ್ ಆಗುತ್ತೆ, ಆದ್ರೂ ಪರವಾಗಿಲ್ಲ, ನಿನಗೆ ವಾಸ್ತು ಮಾಡ್ಕೊಡ್ತೀನಿ ನೀಟಾಗಿ. ನೋಡಿ ಇಲ್ಲಿ ನಿಂತ್ಕೊಂಡ್ರೆ ನೀನು ಹೆಂಗ್ ಸಿಗುತ್ತೆ. ಅಟ್ಲೀಸ್ಟ್ ನೋಡಿ, ಅದೇ ಬೋರಿಂದ ಮುಂದಕ್ಕೆ ಸ್ವಲ್ಪ ಸೆಟ್ ಮಾಡಿ ಎಲ್ಲ ನೀಟಾಗಿ, ಸ್ವಲ್ಪ ಜಾಗ ವೇಸ್ಟ್ ಆದ್ರೂ ಪರವಾಗಿಲ್ಲ, ಹಂಗೆ ನಾವು ಕರೆಕ್ಟ್ ಮಾಡಿ ಕಟ್ಟೋಣ. ಓಕೆನಾ? ಇದು ಯಾವುದೇ ಕಾರಣಕ್ಕೂ ನೀನು ಹೆಂಗಿದೆಯೋ ಹಂಗೆ ಕಟ್ಟಬೇಡ. ಯಾಕಂದ್ರೆ ಈಗ ಎಲ್ಲ ನೋಡಿ, ಇಲ್ಲಿರೋರೆಲ್ಲ ಏನಂದ್ರೆ ಹೆಂಗಿದ್ರೆ ಹಂಗೆ ಕಟ್ಬಿಟ್ಟವ್ರೆ. ನಮ್ಗೆ ಜಾಗ ವೇಸ್ಟ್ ಆಗುತ್ತೆ, ಹೋದ್ರೆ ಹೋಗ್ಲಿ, ಇನ್ನೊಂದ್ ಸೈಡ್ ತಗೊಂತೀವಿ, ಚೆನ್ನಾಗಿ ಇಲ್ಲಿ ಮನೆ ಮನೆ ಅಲ್ವಾ, ನಮ್ಗೆ ಒಳ್ಳೆ ಆರೋಗ್ಯ. ಹೌದು, ಅಭಿವೃದ್ಧಿ ಮನೆನೇ ತಾಯಿ ಇದ್ದಂಗೆ. ನಮ್ಗೆ 2ನೇ ತಾಯಿ ಮನೆ. ಫಸ್ಟ್ ತಾಯಿ, ಹೌದು, 2ನೇ ತಾಯಿ ನಮ್ಮನ್ನ ಒಳಗಡೆ ಇಟ್ಕೊಂಡು ನಮ್ಮನ್ನ ಸಾಕಿ ಬೆಳೆಸೋದು, ಅಭಿವೃದ್ಧಿ ಪಡಿಸೋದು. ತಾಯಿ 8 ತಿಂಗಳು ಇಟ್ಕೊಂತಾಳೆ, 9 ತಿಂಗಳು. ಇದು 100 ವರ್ಷ ಒಳಗಡೆ ಇಟ್ಕೊಂತಾಳೆ. ಇವ್ರಿಗೆ ಪ್ರಾಮುಖ್ಯತೆ ಜಾಸ್ತಿ ಇರ್ತೀವಿ ಅಲ್ವಾ? ಏನೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿದ್ಯಾ? ಇದು ಬೋರ್ವೆಲ್ಗೆ ನಾವು ಇದು ಪಾಯಿಂಟ್ ಚೆಕ್ ಮಾಡಕ್ಕೆ ಅವ್ರು ಸುಮಾರು ಪಾಯಿಂಟ್ ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ಮೇಲೆ ಆಮೇಲೆ ಫೈನಲ್ ಆಗಿ ನಮ್ಗೆ ಅಲ್ಲಿ ಸಿಕ್ತು, ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ. ಅದಕ್ಕೆ ಇದು ಬೇರೆಯವ್ರ ಪಕ್ಕದ ಬೇರೆಯವ್ರದಲ್ಲ? ಹೌದು, ಬೇರೆಯವ್ರು. ಅದಕ್ಕೆ ನೀನು ಸ್ವಲ್ಪ ಅದೇ ಒಂಚೂರು ಕ್ರಾಸ್ ಆಗುತ್ತೆ, ಅದನ್ನ ನಾನು ಡಿಜಿಟಲ್ ಸರ್ವೆ ಮಾಡಿಸೋಣ. ಇಲ್ಲ, ಇದು ಡಿಜಿಟಲ್ ಸರ್ವೆ ಆಗಿದೆಯಾ? ಡಿಜಿಟಲ್ ಮಾಡಿಸಿದೆ. ಎಷ್ಟು ಕ್ರಾಸ್ ಬಂತು ನೋಡ್ದಾ? ಜಾಸ್ತಿ ಕ್ರಾಸ್ ಬರುತ್ತೆ, ಅದೇ ಬಂದಿರೋದು ಪ್ರಾಬ್ಲಮ್. ಅದೇ ಸ್ವಲ್ಪ ಹಿಂಗೆ ಬರುತ್ತೆ, ಹಿಂಗೆ. ಮತ್ತೆ ಸೆಟ್ ಬ್ಯಾಕ್ ಏನೋ ಬಿಡ್ಬೇಕು, ಎಷ್ಟು ಬಿಡ್ಬೇಕು ಅಂತ? ಅದೇ ಸೆಟ್ ಬ್ಯಾಕ್ ಎಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಬಿಡೋಣ. ಅದೇ ಎಷ್ಟು ಜಾಗ ಜಾಸ್ತಿ ಇದೆ. ಹೌದು, ಫ್ರಂಟ್ ಈಸ್ಟ್ ಕೇಳೋದವ್ರು 6 ಅಡಿ 5 ಅಡಿ 6 ಅಡಿ ಈಸ್ಟ್ ಕೇಳ್ತಾರೆ. ಓಕೆ. ನಾರ್ತ್ 3 ಅಡಿ ಏನೋ ಕೇಳ್ತಾವ್ರೆ. ಓಕೆ. ಸುತ್ತಲೂ 3 ಅಡಿ ಕೇಳ್ತಿದ್ದಾರೆ. ಸುತ್ತು 3 ಅಡಿ ಕೇಳ್ತಾರೆ. ಫ್ರಂಟ್ ಅಲ್ಲಿ 6 ಅಡಿ. ಫ್ರಂಟ್ 6 ಅಡಿ, ಸುತ್ತಲೂ 3 ಅಡಿ. ಆಲ್ಮೋಸ್ಟ್ ಒಂದು 600 ಜಾಗ ಹೋಗುತ್ತೆ. ನಾವು ವಾಸ್ತುಗೆ ಸೆಟ್ ಮಾಡೋದು ಇದನ್ನ. ಸೆಟ್ ಮಾಡ್ಬಿಟ್ಟು ಆಮೇಲೆ ಕೆಳಗಡೆ ಬೇಸಿಕ್ ನ ಕೆಳಗಡೆ ಫುಲ್ ಪಾರ್ಕಿಂಗ್. ಅದೇ ಬೇಸ್ಮೆಂಟ್ ಪಾರ್ಕಿಂಗ್ ಸದ್ಯಕ್ಕೆ ನಾವು 1 ಫ್ಲೋರ್ ಕಟ್ಕೊಳ್ಳೋಣ ಅಂತ ಇದೆ ಇವಾಗ ಸದ್ಯಕ್ಕೆ. ಓಕೆ. ಅಂದ್ರೆ ಕೆಳಗಡೆ ಪಾರ್ಕ್ ಮಾಡಿ ಮೇಲೆ ಕಟ್ಕೊಳ್ಳೋಣ. ಮೇಲೆ ಕಟ್ಕೊಳ್ಳೋಣ. ಓಕೆ. ಸ್ವಲ್ಪ ಇದೆ, ಅವರೆಲ್ಲ ತಿರುಗಿಸಿಲ್ಲ, ಅವರು ಹೆಂಗಿದೆ ಹಂಗೆ ಕಟ್ಟಿದ್ದಾರೆ. ಇದನ್ನ ಡಿಜಿಟಲ್ ಮಾಡಿಸಿದ್ಯಾ? ಮಾಡಿಸಿದೆ. ನನಗೆ ಅದು ಕಳ್ಸಿಕೊಡು. ನಾನು ಕಳ್ಸಿಕೊಟ್ರೆ ಅಂದ್ರೆ ನಾವು ಪ್ರಿಂಟ್ ಔಟ್ ಇದ್ರೆ ನಾವು ಸೆಟ್ ಮಾಡ್ಬೋದು. ಇದು ಕುಬೇರ್ ಮೂಲೆ ಅಲ್ವಾ? ಹೌದು, ಇದು ಕುಬೇರ್ ಮೂಲೆ ಬರುತ್ತೆ. ಇದು ಜನರಲ್ ಆಗಿ ಈಗ ಚೆನ್ನಾಗಿದೆ. ಈ ಕಡೆ ಸೌತ್ ಹೈಟ್, ವೆಸ್ಟ್ ಹೈಟ್ ಇದೆ ಏನೋ. ಇದು ಸೌತ್ ಇಂದ ನಾರ್ತ್ ಗೆ ಡೌನ್ ಇದೆ, ಎಲ್ಲ ಬರುತ್ತೆ, ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ಮನೆ. ಬಟ್ ಅದೇ ಒಂದು ಚೂರು ಕ್ರಾಸ್ ಮಾಡ್ಕೋಬೇಕು. ಅದು ಹೆಂಗೆ ತಿರ್ಗಿಸ್ಬೇಕು ಅನ್ನೋದು ನಾವು ಡಿಜಿಟಲ್ ಇದ್ರಲ್ಲಿ ಮಾಡಿ ತಿರ್ಗಿಸ್ಕೊಡೋಣ. ಓಕೆನಾ? ನಾರ್ತ್ ಫುಲ್ ಡೌನ್ ಇದೆ ನೋಡು, ಹಿಂಗೆ ಕಾಣಿಸ್ತದ? ಇಲ್ಲ, ಹೈಟ್ ಅಲ್ಲಿ ಇದೆ ಇದು. ಇಲ್ಲ, ಎಷ್ಟು ಡೌನ್ ಇದೆ? ಹೌದು, ಎಷ್ಟು ಡೌನ್ ಇದೆ. ಸೌತ್ ವೆಸ್ಟ್ ಹೈಟ್ ಇದೆ. ಈ ಮನೆ ಬೇರೆ ಬಂದು ನಿನ್ಗೆ ಈ ಸೌತ್ ವೆಸ್ಟ್ ಅಲ್ಲಿ ಯಾವಾಗ ನಿನ್ಗೆ ಹಿಂದೆ ಭಾರ ಬಿತ್ತು, ಬೆಟ್ಟ ತರ ಆಯ್ತು, ಇದು ಆಟೋಮೆಟಿಕ್ ನಿನ್ ಕಾಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೌದಾ? ಈ ಬಿಲ್ಡಿಂಗ್ ಕಟ್ಟಿರೋದು ನಿನ್ ಪ್ಲಸ್. ಹೌದಾ? ಹೌದು. ಈ ಬಿಲ್ಡಿಂಗ್ ಎದ್ದೇಳ್ತಲ್ಲ, ನಿನ್ ಮನೆ ನೋಡಿ, ಇವೆಲ್ಲ ನಮ್ಗೆ ಗೊತ್ತಿಲ್ಲ. ನೀವು ಬಂದಾಗ್ಲೇ ನಮ್ಗೆ ಗೊತ್ತಾಗೋದು. ಅದೇ ಈಗ ಅವ್ರದ್ದು ಹೇಳ್ಸ್ತಾವ, ಇನ್ನಿಂದ ಕ್ಲಿಯರೆನ್ಸ್ ಇಲ್ಲಿ. ಮೋಸ್ಟ್ಲಿ ಅದಕ್ಕೆ ನೀರ್ ಚೆನ್ನಾಗಿ ಸಿಕ್ತು ಅನ್ಸುತ್ತೆ. ಇದು ಎಲ್ ಶೇಪ್ ಹಾಕಿದೆ, ಇನ್ನ ಚೆನ್ನಾಗಾಯ್ತು. ಹೌದು, ಆಯ್ತಾ? ಇದು ಬೆಟ್ಟ, ಇದು ಇಲ್ಲಿ ಬಂತು. ಇನ್ನೊಂದು ಬಿಲ್ಡಿಂಗ್ ಯಾವ ಇಲ್ಲಿಂದ ಕಟ್ಬಿಟ್ಟ, ನೀನು ಕಾಸಿಲ್ದ್ರೆ ಮನೆ ಕಟ್ಬಿಡ್ತೀಯ ಅಲ್ಲ ಹೇಳಿದ್ದು. ಇದೇ ತರ ಬಿಲ್ಡಿಂಗ್ ಇಲ್ಲೊಂದು ಬಂದ್ಬಿಡ್ಬೇಕು ಪಕ್ಕದ್ರಲ್ಲೇ. ಅಲ್ಲೊಂದು ಪಕ್ಕದ ಬಿಲ್ಡಿಂಗ್ ಹೈಟ್ ಆಯ್ತು. ಈ ಕಡೆ ಯಾವ್ದು ಬರಬಾರ್ದು ನಮಗೆ, ಈ ಕಡೆ ಬೇಡ. ಈ ಎರಡು ಈ ಕಡೆ ಬಂದ್ಬಿಟ್ರೆ ನಮ್ಗೆ ಕರೆಕ್ಟ್ ಆಗಿ ಕುಬೇರ್ ಮನೆಯಲ್ಲಿ ನೋಡು, ಬಾರ ಕುಬೇರ್ ಮನೆಯಲ್ಲಿ ಭಾರ ಬಿತ್ತು. ಕುಬೇರ್ ಮನೆಯಲ್ಲಿ ಬೆಟ್ಟದ ತರ ಹೈಟ್ ಆಯ್ತು. ಈ ಶೆಡ್ ಹಾಕಿದ್ರು, ನಿನ್ಗೆ ಇದೆಲ್ಲ ಸೇಫ್ಟಿ ಆಯ್ತು. ಸೌತ್ ವೆಸ್ಟ್, ನಾರ್ತ್ ಓಪನ್, ಈಸ್ಟ್ ಓಪನ್.
ನಿನ್ ಕೆಲ್ಸಗಳೆಲ್ಲ ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಗೋಗುತ್ತೆ. ಎಸ್ ಮನೇನೂ ಸ್ಟಾರ್ಟ್ ಆಗ್ಬಿಡುತ್ತೆ. ನೀನ್ ಅನ್ಕೊಂತಾ ಇದೀಯಾ ಒಂದೇ ಫ್ಲೋರ್ ಅಂತ, ಹೌದು. ನೀನ್ ಕರೆಕ್ಟ್ ಪಾಯ ಹಾಕೋ, ಹ್ಮ್. ನೀನ್ ಅನ್ಕೊಂಡ್ ಕೆಳಗಡೆ ಗ್ರೌಂಡ್ ಮೇಲೆ ಡೂಪ್ಲೆಕ್ಸ್ 2 ಮಾಡ್ತೀಯ. ಏನೋ ಗೊತ್ತಿಲ್ಲ ನೀವು. ಅಲ್ಲ ನೀವ್ ಮಾಡ್ತೀಯಾ, ಹ್ಮ್ ಹಂಗ ತರ ಮಾಡಿದೀವಿ. ಸಿಂಗಲ್ ಫ್ಲೋರ್ ಅಂತ ಸ್ಟಾರ್ಟ್ ಮಾಡಿದವರು, ಹ್ಮ್ ಸರ್ ಗುಡಿಸ್ಲಾಕಂತೀನಿ ಶೆಡ್ ಹಾಕೊಂತೀನಿ ಅಂತ ಹೇಳಿದವರು ಬಂಗ್ಲೆ ಮನೆನೇ ಕಟ್ಬಿಟ್ಟು ಕಟ್ಬಿಟ್ಟ. ಬಂಗ್ಲೆ ಕಟ್ಬಿಟ್ಟವ್ರು. ಹೌದು ಆಯ್ತಾ, ಹೌದು. ಕಾಸ ಇಲ್ಲ ನನ್ನ ಹತ್ರ, ಬರೀ 10 ಲಕ್ಷ ಅಂತ ಸ್ಟಾರ್ಟ್ ಮಾಡಿದವರು, ಹ್ಮ್ 10 ಹೋಗಿ 50 ಲಕ್ಷ ಆಗಿದೆ. ಹೌದು. ಅರ್ಧ 10%. ಹಂಗೆ ಹ್ಮ್. ಮನೆ ಕಾಸಿಲ್ಲದ ಮನೆ ಕಟ್ಟೋದು ಹೆಂಗೆ, ಹೌದು. ಆಯ್ತಾ. Yes, ಈಗ sir. ನಿನ್ನ ಹತ್ರ ಅರ್ಧ ಇಟ್ಕೊಂಡಿದೀಯಾ, ಹ್ಮ್ ಸಾಕು, ಅರ್ಧದ ಸಾಕು, ಸ್ಟಾರ್ಟ್ ಮಾಡು, ಹ್ಮ್ ಅದೇ ಆಗೋಗುತ್ತೆ. ಚೆನ್ನಾಗೆ ಬರುತ್ತೆ. ಹೆಂಗ ಆಗೋಗುತ್ತೆ. ಬಟ್ ವಾಸ್ತು ಕಟ್ಟು, ಹ್ಮ್ ನೀನ್ ಹಾಕೋ ಆಯ ಪಾಯ ಕರೆಕ್ಟ್ ಇರ್ಬೇಕು. ಹೌದು. ಅದೇನಾದ್ರು ಇಂಕ್ರಾಸ್ ಇದ್ರೆ ಮುಗೀತು. ಹ್ಮ್ ಏನೋ ಹೌದು. ನನಗೆ ನೋಡ್ತಾ ಇರೋ ಮನೆಗಳು ಇಲ್ಲೆಲ್ಲ ನಿಂತೋಗಿದ್ರೆ ಪಾಯ ಹಾಕೋದು ನಿಲ್ಸ್ಬಿಡೋದು. ಓಕೆ. ಈ ಕಾಂಪೌಂಡ್ ಎಲ್ಲ ನಿಂತೋಗುತ್ತೆ, ಹ್ಮ್ ಹ್ಮ್ ಸುಮ್ನೆ ಹಂಗೆ ಪಾಯ ಹಾಕ್ಬಿಡ್ತಾರೆ ಕಾಂಪೌಂಡ್, ಆಮೇಲೆ ಹಾಕೊಳ್ಳೋಣ ಅಂತ. ಹೌದು ಹೌದು. ನಿಂತೋಗುತ್ತೆ. ನಿಂತೋಗುತ್ತೆ ಕೆಲಸ. ಅರ್ಧಂಬರ್ಧ ಗಲಾಟೆ, ಇಲ್ಲ ಪಕ್ಕದವರು, ಇಲ್ಲ ಕೇಸು, ಇಲ್ಲ ಕೋರ್ಟು, ಹ್ಮ್ ಇಲ್ಲ ಅಣ್ಣ ತಮ್ಮಂದ್ರು, ಏನೋ ಒಂದು ಆಗುತ್ತೆ. ಹೌದು. ಇದು ಹಾಕಿದ್ಯಲ್ಲ, ಹ್ಮ್ ಇನ್ನು ದೇವರೇ ಬಂದು ನಿಲ್ಸಕ್ಕೂ ಆಗಲ್ಲ. ಎಲ್ಲ ಸರ್ ಎಲ್ಲ ಹೌದು. ನಿಮ್ಮ ಅಲ್ಲಲ್ಲ, ಕೆಲವ್ರು ದೇವರೇ ಬಂದ್ಬಿಟ್ಟು yes, ಇವ್ರಿಗೆ sir. ತೊಂದರೆ ಕೊಡೋಣ ಅಂದ್ರೂ ಆಗಲ್ಲ. ಆಗಲ್ಲ. ಎಸ್ ಸರ್. ಪ್ರಕೃತಿ ಮುಂದ್ರೆ ಯಾವ ದೇವ್ರು ಕೆಲಸ ಮಾಡೋದು. ಹೌದೌದು. ಅಲ್ಲ ನಿಮ್ದು ಸುಮಾರು ವಿಡಿಯೋಸ್ ಎಲ್ಲ ನೋಡಿದೀನಿ. ಹ್ಮ್ ನೀವು ಹೋಗಿ ಎಸ್ಪೆಷಲಿ ಎಲ್ ಕಡೆ ಶೇಪ್ ಬಾ. ಕಾಂಪೌಂಡ್ ಹಾಕಿದ್ಮೇಲೆ ಹ್ಮ್ ಲಾಸ್ಟ್ ಯಾವ್ದೋ ಒಂದು ಎಲ್ಲೋ ಬೇರೆ ಉಡುಪಿನಲ್ಲೋ ಏನೋ ಅವ್ರು ಮಾತಾಡೋದು ನೋಡಿದೀನಿ. ದುಡ್ಡೇ ಇಲ್ಲ ಅಂತಂದವರು ಆಲ್ರೆಡಿ ನಾನು ಬಂಗ್ಲೆ ಎಲ್ಲಿಂದ ಬಂತು ದುಡ್ಡು ಅಂತಾನೆ ಗೊತ್ತಿಲ್ಲ ಅಂತ. ನಾನು ನಿಜವಾಗ್ಲೂ ಈ ತರ ಮಿರಾಕಲ್ ಆಗತ್ತಾ ಅಂತ ಅನ್ಕೊಂಡಿದ್ದೆ. ನಮ್ ಕಣ್ಣು ಮುಂದೆ ಆಗಿದಾವೆ. ಅವನ ಹತ್ರ ಬರೀ 3 ಲಕ್ಷ ಕಾಂಪೌಂಡ್ ಇಟ್ಟಿದ್ದು. ಹ್ಮ್ ಕಾಂಪೌಂಡ್ ಹಾಕ್ಬಿಟ್ಟು ಹ್ಮ್ ಕಾಂಪೌಂಡ್ ಹಾಕ್ಬಿಟ್ಟ, ಹ್ಮ್ ರಾತ್ರಿ ಡೈಲಿ ಪೆಗ್ ಹಾಕೋದು, ಏನಣ್ಣ ಇರೋ ಕಾಸು ಕಾಂಪೌಂಡ್ ಹಾಕ್ಸ್ಬಿಟ್ಟೆ, ಬಂದವನೆಲ್ಲ ಹೋಗಿತ್ತಾವ, ನೀವು ಉಚ್ಚಿಗಿಚ್ಚಿ ಹಿಡಿದಿದ್ಯೇನೋ, ಮನೆ ಕಟ್ಟೋ ಅಂದ್ರೆ ಕಾಂಪೌಂಡ್ ಆಗಿ ಕುತ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು ಪೆಗ್ ಹಾಕೋದು ರಾತ್ರಿ ಹೊತ್ತು. ನನಗೆ ಡೈಲಿ ಅವ್ನ ಫೋನ್ ಬಂದ್ರೆ ಭಯ ನನಗೆ. ಓಕೆ. ಅಂತವನಿಗೆ ಅದ್ ಹೆಂಗ್ ಸಿಕ್ತೋ ಏನಾಯ್ತೋ, 1.5 ಕೋಟಿ ಮನೆ ಕಟ್ಬಿಟ್ಟು. 1.5 ಕೋಟಿ 1.5 ಕೋಟಿ ರೂಪಾಯಿ ಮನೆ ಕಟ್ಟವನೆ. 5 ಲಕ್ಷ ಇದ್ದಿದ್ದ, ಇದು ಮಿರಾಕಲ್ ಇದು. 1.5 ಕೋಟಿ ಮನೆ. ಅದ್ ಹೆಂಗಾಯ್ತು ಅವನೇ ಹೇಳ್ತಾನೆ. ಹ್ಮ್ ಅಣ್ಣ ಅವತ್ತು ಸ್ಟಾರ್ಟ್ ಆಗಿದ್ದು ಹೌದು ಕೆಲ್ಸ, ಹ್ಮ್ ನಿಂತೇ ಇಲ್ಲ. ಯಾರೋ ಒಂದ್ ಬಂದ ನನಗೆ ಒಂದು 20 ಎಕರೆ ಜಮೀನ್ ಬೇಕಪ್ಪ ಇಲ್ಲಿ, ಹ್ಮ್ ಹ್ಮ್ ನಾನು ಯಾವ್ದೋ ಒಂದು ರೆಸಾರ್ಟ್ ಮಾಡ್ಬೇಕು ಅಂತ ಸಿಕ್ಕಿದ್ರು. ಹ್ಮ್ ಅಲ್ಲಿಂದ ಹಿಡ್ಕೊಂಡೆ ಗ್ರಿಪ್. ಹಾ ಎಲ್ ಶೇಪ್ ಕಾಂಪೌಂಡ್ ಇತ್ತಲ್ಲ, ಹೌದು ಇದು ಎಳ್ಕೊಂತು. ಹೌದು. ಆಯ್ತಾ, ಎಸ್ ಸರ್. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಏನೋ ಒಂದ್ ಇರುತ್ತಲ್ಲ ಹೌದು ವ್ಯವಹಾರ ಮಾಡುವಾಗ ಒಂದ್ ಸ್ವಲ್ಪ ಹೆಚ್ಚು ಹೌದು ಕಮ್ಮಿ, ಹೌದು ಹೌದು ಹೌದು. ಅದ್ರ ಮೇಲೆ ಒಂದ್ 5 ಲಕ್ಷ 2 ಲಕ್ಷ ಇಟ್ಕೊಂಡು ಹೌದು. ಸೇಲ್ ಮಾಡೋದು. ಅಲ್ಲ ನಾವೇ ಅನುಭವ ನಮ್ಗೆ ಫೀಲ್ ಆಗಿದೆ. ಯಾಕಂದ್ರೆ ಕಾಂಪೌಂಡ್ ಹಾಕಿದ್ಮೇಲೆ ಅದನ್ನ ಹೇಳ್ತಾನಲ್ಲ ಇವತ್ತು ನಾಳೆ ಅನ್ನೋದು ಹಾ 15 ದಿವಸದಲ್ಲಿ ಓಪನ್ ಆಗೋಯ್ತು. ಓಪನ್ ಆಗುತ್ತೆ. ನಮ್ಗೆ ಆಶ್ಚರ್ಯ ಹೋಗುತ್ತೆ. ಏನಪ್ಪಾ ವರ್ಷಾನುಗಟ್ಲೆ ಕಾಂಪೌಂಡ್ ಬಿದ್ದ ಮೇಲೆ ಓಪನ್ ವರ್ಷ ಆಗೋಯ್ತು. ಹೌದೌದು ಕೆಲಸ ಅಲ್ಲ, ವರ್ಷಾನುಗಟ್ಲೆ ಇರೋ ಕೇಸು, ಹ್ಮ್ ಕೇಸುನು ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ರೆ ಹ್ಮ್ ಯಾವ್ದೋ 20 ವರ್ಷದಿಂದ ಹಾಕಿರೋ ಕೇಸು ಕ್ಲಿಯರೆನ್ಸ್ ಆಗಿ ದುಡ್ಡು ಬಂದ್ಬಿಟ್ಟು ಮನೆ ಕಟ್ತಾರೆ. ಸೂಪರ್. ಈ ತರದ್ದೆಲ್ಲ ಮಿರಾಕಲ್ಸ್ ಆಗುತ್ತೆ ವಾಸ್ತವಲ್ಲಿ. ಎಸ್ ಸರ್. ಇದು ನಮ್ಮ ವಾಸ್ತವಲ್ಲಿ ನಾವು ಕಂಡುಹಿಡಿದ್ರೆ ಜಾಸ್ತಿ. ಅಲ್ಲ ಸರ್, ಅದಕ್ಕೆ ನಾವು ನಿಮ್ಮನ್ನ ಅಪ್ರೋಚ್ ಮಾಡಿದ್ವಿ. ಸೊ ನೀವೇ ಬರ್ಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ನಾನೇ ನಮ್ಮನೆ ನಂದು ದೊಡ್ಡಬಳ್ಳಾಪುರ ಮನೆ, ಒಂದು ದೊಡ್ಡ ಮನೆ ಕಟ್ಟಿದ್ವಿ. ಕಾಸಿಲ್ಲ, ಓನರ್ಗೆ 10,000 ಕಾಸು ಕೊಟ್ಬಿಟ್ವಿ, ಅಗ್ರಿಮೆಂಟ್ ಹಾಕೊಂಡ್ವಿ. ಅಗ್ರಿಮೆಂಟ್ ಹಾಕೊಟ್ರಿ, ಚೆಕ್ ಕೊಟ್ಬಿಟ್ಟು, ಚೆಕ್ ಕೊಟ್ಟು ಇನ್ನು 3 ತಿಂಗಳಿಗೆ ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ರೆ ಅವ್ರ ಪೊಸಿಷನ್ ಬಿಡ್ತಾ ಇಲ್ಲ. 10,000 ಕೊಟ್ಟು ಹೆಂಗ್ರಿ ಬರ್ತೀರಾ ಪೊಸಿಷನ್ಗೆ ಅಂತ. ಇಲ್ಲ ಸರ್, ನಿಮ್ಗೆ ಚೆಕ್ ಕೊಟ್ಟಿದ್ದೀವಿ ತಾನೆ, ನಿಮ್ಮ ಚೆಕ್ ಟೈಮ್ಗೆ ನಮ್ಗೆ ದುಡ್ಡು ಬರ್ಬೇಕು, ನಮ್ಗೆ ವಾಸ್ತುಗೆ ಹಾಕಂತೀವಿ ಅಂತ. ಸರ್ ಅದಾಗಿಲ್ಲ ಅಂದ್ರೆ ವಾಸ್ತು ಕಾಂಪೌಂಡ್ ಕೊಡಲ್ಲ ಅಂದ್ರೆ, ಆಯ್ತು ನೀವೇ ಇಟ್ಕೊಂಡ್ಬಿಡಿ. ಕಾಂಪೌಂಡ್ಗೆ 5 ಲಕ್ಷ ಕೊಟ್ಟು ಸಾಲ ಮಾಡಿ ಅವ್ರು ಕೊಡೋ ದುಡ್ಡನ್ನ ಕಾಂಪೌಂಡ್ ಹಾಕ್ಬಿಟ್ವಿ. ಕಾಂಪೌಂಡ್ ಹಾಕಿ 3 ತಿಂಗಳು ಟೈಮ್ ತಗೊಂಡ್ವಿ. 3 ತಿಂಗಳಲ್ಲಿ ಅದ್ ಹೆಂಗ್ ಬಂತ ದುಡ್ಡು ಬಂದ್ಬಿಟ್ಟು. ಸರ್ ನಿಜವಾಗ್ಲೂ ವಾಸ್ತು ಆತರ ನಿಜವಾಗ್ಲೂ ಮಿರಾಕಲ್ಸ್. ಅಲ್ಲ ನೀವಂತೂ ಜಾಸ್ತಿ ನೋಡಿರ್ತೀರಾ. ಮನೆ ಕಟ್ಟಿದೀವಿ, ನಾನು ಬರೀ ನಮ್ಗಂತೂ ಇದು ಫಸ್ಟ್ ಟೈಮ್ ಇದು. ನಾನು ಎಲ್ ಶೇಪ್ ಕಾಂಪೌಂಡ್ ಹಾಕಿ ಮನೆಗಳನ್ನ ಬೇಜಾನ್ ಕಟ್ಟಿದೀನಿ ನಾನೇ, ನಮ್ ಸ್ವಂತ. ಕಾಂಪೌಂಡ್ ಹಾಕಿದ್ಮೇಲೆ ಹಾಕಿ ಕಾಸು ಇಲ್ದ್ರೆ ಕಾಂಪೌಂಡ್ ಹಾಕ್ಬಿಡೋದು. ಓನರ್ ಲ್ಯಾಂಡ್ ಓನರ್ಗೆ ಕಾಸು ಕೊಟ್ಟಿಲ್ಲ, ಲ್ಯಾಂಡ್ ಓನರ್ಗೆ ಚೆಕ್ ಕೊಟ್ಬಿಟ್ಟು 3 ತಿಂಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ ಶೇಪ್ ಮಾತ್ರ 5 ಲಕ್ಷ ಇತ್ತು ಕಾಸು. ಇವನ್ಗೆ ಓನರ್ ಕಾಸು ಕೊಟ್ಬಿಟ್ರೆ ನನಗೆ ಕಾಂಪೌಂಡ್ ಕಾಸಿಲ್ಲ. ಆಮೇಲೆ ಸಿಗಲ್ಲ ನನಗೆ, ಫಸ್ಟ್ ಕಾಂಪೌಂಡ್ ಬೇಕು ನನಗೆ. ಅದಕ್ಕೆ ಪೋಸ್ಟೇಡ್ ಚೆಕ್ ಹಾಕಿ ಕೊಟ್ಬಿಡೋದು 3 ತಿಂಗಳಿಗೆ. ಸರ್ ನಾನು ಒಂದು ಎಲ್ ಶೇಪ್ ಕಾಂಪೌಂಡ್ ಹಾಕ್ತೀನಿ, 5 ಲಕ್ಷ ಓನರ್ ಕೊಡೋದನ್ನ ಕಾಂಪೌಂಡ್ ಹಾಕೊಂಡು ಮತ್ತೆ ದುಡ್ಡು ಬಂದ ಮೇಲೆ ಓನರ್ ಕೊಟ್ಟಿದ್ದೀನಿ. ಸೂಪರ್ ಸರ್. ಈ ತರ ಮಿರಾಕಲ್ಸ್ ಯಾರ ಕೈಲಿ ಆಗಲ್ಲ ಮಾಡಕ್ಕೆ. ನಾವೆಲ್ಲ ಮಾಡಿ ಆಟ ಆಡ್ಬಿಟ್ಟಿದ್ವಿ. ಈಗ ಸಾಕು ನೆಮ್ಮದಿಯಾಗಿ ಎಲ್ಲ ನಿಮ್ಮಂತ ಯುವಕರಿಗೆ ಒಳ್ಳೇದಾಗ್ಬೇಕು, ಹಂಗ್ ಬೆಳಿಬೇಕು ಹುಡುಗರೆಲ್ಲ. ಓಕೆನಾ? ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ. ಇದನ್ನ ಸರ್ವೆ ಮಾಡ್ಬಿಟ್ಟು ಎಷ್ಟು ಕ್ರಾಸ್ ಇದೆ ಅಂತ ನೋಡ್ಕೊಂಡು ಅದನ್ನ ಸೆಟ್ ಮಾಡ್ತೀನಿ. ನೀಟಾಗಿ ಮನೆ ಮಾಡ್ಕೊಂಡು
ನಿನಗೆ ಹೇಳಿದ್ಯಲ್ಲ ಸರ್ವೆ ಆಗಿದೆ ಆಗಿದೆ, ಅದನ್ನ ಕಳಿಸು ಎಷ್ಟು ಕ್ರಾಸ್ ಇದೆ ನೋಡೋಣ. ಆಯ್ತು. ಈ ಮಾರ್ಕಿಂಗ್ ಮಾಡೋವಾಗ ಅಷ್ಟೇ ಹ್ಮ್. ಕರೆಕ್ಟ್ ಆಗಿ ಮಾಡೋಣ. ಅದೆಷ್ಟು ಜಾಗ ನಾನು ನಿನಗೆ ಕಡಿಮೆ ಬರ್ಲು ಪರವಾಗಿಲ್ಲ, ಹ್ಮ್. 30-40 ಸಿಕ್ಕರೂ ಪರವಾಗಿಲ್ಲ, ಹ್ಮ್. ನೀನು ಅಷ್ಟಕ್ಕೆ ಸೆಟ್ ಮಾಡು. ಓಕೆ. ಅದು ಬೇಕಾದ್ರೆ ನಿನ್ ಮೇಲೆ ಇನ್ನೊಂದು ಫ್ಲೋರ್ ತಗೊಂಡು ಹೋಗೋಣ. ಓಕೆ. ಅಲ್ವಾ, ಕ್ರಾಸ್ ಇರೋದ್ರಿಂದ ಜಾಸ್ತಿ ಹೋಗಕ್ಕಾಗಲ್ಲ ಸೈಡ್ಗೆ. ನಿನಗೆ ಇನ್ನೊಂದು ಫ್ಲೋರ್ ಬೇಕಾದ್ರೆ ಮೇಲೆ ಇನ್ನೊಂದು ಹಾಕೊಡ್ತೀನಿ. ಓಕೆ. ಎಲ್ಲ ಹೋಗಿ ನಿನಗೆ 1500 ರೂಪಾಯಿ 500 ಅಡಿ ಸಿಕ್ಕರ ಓಕೆ. ಎಷ್ಟು ಕ್ರಾಸ್ ಇದೆ ಅದ್ರ ಮೇಲೆ ಎಷ್ಟು ಸಿಗುತ್ತೆ ನಮಗೆ ಅಂತ ಸಿಗುತ್ತೆ, ಅದು ಡಿಸೈಡ್ ಆಗಿ ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು. ಓಕೆನಾ, ಸೆಟ್ ಮಾಡಿ ಅವರು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲ ಸೈಡ್ ಬಿಟ್ಟು ಅದನ್ನ ಮಾಡೋಣ. ಯಾಕಂದ್ರೆ ಈಗ ನಾವು ಮತ್ತೆ ಈಗ ಒಂದ್ಸಲ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಇಲ್ಲಿ ಮತ್ತೆ ನೀವೇನ್ ಮಾಡಿದ್ರು ಮಿಸ್ಟೇಕ್. ಅದಕ್ಕೆ ಇದರಲ್ಲಿ ಕರೆಕ್ಟಾಗಿ ಸೆಟ್ ಮಾಡೋಣ. ಸೆಟ್ ಮಾಡೋಣ. ಜಾಗ ವೇಸ್ಟ್ ಆಯ್ತಾ ಹೋದ್ರೆ ಹೋಗ್ಲಿ, ನೀನ್ ಮತ್ತೆ 5 ವರ್ಷದಲ್ಲಿ ಇನ್ನೊಂದು ಮನೆ ಕಟ್ಬೇಕು. ಹೌದು, ನನ್ನ ಕಾನ್ಸೆಪ್ಟೇ ಅದು. 5 ವರ್ಷ ಅಂದ್ರೆ ಇನ್ನ ಬೆಟರ್ಮೆಂಟ್ಗೆ ಹೋಗ್ತಾ ಇರ್ಬೇಕು, ನೀವು ಕೂತ್ಕೋಬಾರ್ದು. ಒಂದ್ ಮನೆ ಕಟ್ಬೇಕು ಜೀವನ ಪೂರ್ತಿ ಇಲ್ಲೇ ಅಂತ ಕೊರಗ್ತಾ ಇರ್ಬೇಕು ಅಲ್ವಾ. ಎಲ್ಲರಿಗೂ ಆಸೆ ಇರುತ್ತೆ 1 ಎಕರೆ ಜಾಗ ತಗೊಂಡು ಕನಕಪುರದ ಹತ್ರ ಆರಾಮಾಗಿ 1 ಎಕರೆ ಫಾರ್ಮ್ ಹೌಸ್ ಮಾಡಿ, ಏನೋ ಈ ಮನೆ ಇರ್ಲಿ ಇನ್ನೊಂದು 1 ಎಕರೆ ತಗೋ, 1 ಎಕರೆ ತಗೊಂಡು ಫಾರ್ಮ್ ಹೌಸ್ ಮಾಡು. ಅಲ್ಲಿ ಇನ್ನ ವಾಸ್ತುಗೆ ಮಾಡು, 100% ವಾಸ್ತುಗೆ. ಈ ಸ್ವಲ್ಪ ಕ್ರಾಸ್ ಇದೆ, ಅದು ಇನ್ನ ವಾಸ್ತುಗೆ ಮಾಡು. ಅವಾಗ ನಿನ್ ಮುಟ್ಟಕ್ಕಾಗಲ್ಲ ಯಾರು. ಓಕೆ. ಇವಾಗ 1 ಎಕರೆನಲ್ಲಿ ಇವಾಗ ಆಯಾ ಅದೆಲ್ಲ ಬರುತ್ತೆ ಅಂತಿರಲ್ಲ. ಸೊ ನಂದೊಂದು ಕ್ವಶನ್, ಇವಾಗ ಒಬ್ರ ಹತ್ರ 600 ಇದಿರುತ್ತಾ, ಇಲ್ಲ ಇವಾಗ ನಮ್ದೆ ಈ ಇದ್ರಲ್ಲಿ ಆಯಾ ಅದೆಲ್ಲ ಬರುತ್ತಾ ಅಥವಾ ಆಯಾ ಸೆಟ್ ಮಾಡೋಣ? ಸೆಟ್ ಅಲ್ಲ ಆಗುತ್ತಾ? ಆಗುತ್ತೆ ಮಾಡ್ಬೋದು. ಓಕೆ. ಅದು ಮಿನಿಮಮ್ ಎಷ್ಟು ಇರಬೇಕು ಇದು ಆಯಾ ಇದೆಲ್ಲ ಇದು ಮಾಡೋದು? ಇಲ್ಲ, ಅದು ನೋಡೋಣ ಯಾವ ಆಯಾ ಬರುತ್ತೆ. ಈಗ ನನಗೆ ಎಷ್ಟು ಜಾಗ ಸಿಗುತ್ತೆ ನಿಂದ್ರಲ್ಲಿ ಸ್ಕ್ವೇರ್ ಆಗಿ ಕ್ರಾಸ್ ಕಟ್ ಆಗಿ ಅಂತ ಗೊತ್ತಾದ ಮೇಲೆ ಆಯಾಗ ಸೆಟ್ ಮಾಡ್ತೀನಿ. 1 ಅಡಿ ಚೆಕ್, 1 ಅಡಿ ಹಿಂಗೋ ಅಡ್ಜಸ್ಟ್ ಮಾಡಿ ಆಯಾ ಕುಂಡ್ರಿಸೋಣ. ಆಯಾ ಕುಂಡ್ರಿಸಿ ಅದ್ರ ಮೇಲೆ ಸೆಟ್ ಮಾಡೋಣ. ಆಮೇಲೆ ಒಳ್ಳೇದಾಗುತ್ತೆ, ಇನ್ನೇನು ತೊಂದರೆ ಇಲ್ಲ. ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇದು JCB ಅಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಹಿಂಗೆ ಕೆದಕ್ಸ್ಬೇಕು, ಹಿಂಗೆ ಪೂರ್ತಿ ಭೂಮಿನ. ಅಂದ್ರೆ ಇಲ್ಲಾಂದ್ರೆ ನೇಗ್ಲಲ್ಲಿ ಹಾಕೋದು, ಇಲ್ಲ ನೀರ್ ಬಿಟ್ಬಿಟ್ಟು ನೇಗ್ಲಲ್ಲಿ ಹಾಕು ಟ್ರ್ಯಾಕ್ಟರ್ ಅಲ್ಲಿ, ಇಲ್ಲಾಂದ್ರೆ JCB ಅಲ್ಲಿ ಕೆದಕ್ಸ್ಬಿಟ್ಟು ಈ ತರ ಬದಗಳ ತರ ಮಾಡು. ಸೊಪ್ಪು ಹಾಕ್ತಿವಲ್ಲ ನಾವು, ಸ್ಟೆಪ್ ಬದಗಳು ಮಾಡ್ಬಿಟ್ಟು ಒಂದು 50 kg ಕಲ್ಲುಪ್ಪು ಹಾಕು. ಕಲ್ಲುಪ್ಪು ಹಾಕಿ ಅದರಲ್ಲೆಲ್ಲ ಚೆನ್ನಾಗಿ ಮತ್ತೆ ಬಿಳಿ ಸಾಸಿವೆ ಚೆಲ್ಬಿಟ್ಟು ನೀರ್ ಬಿಡ್ಬೇಕು. ಆ ತರ 3 ಸರಿ ಮಾಡಬೇಕು ಶುದ್ಧೀಕರಣ. ಇದು ವಾರ ಒಂದು 3 ದಿವಸ 4 ದಿವಸ ಈ ತರ ಗ್ಯಾಪ್ ಕೊಟ್ಕೊಂಡು ಒಂದು ವಾಟರ್ ಟ್ಯಾಂಕ್ ತರಿಸೋದು, ಇಲ್ಲ ಇದಕ್ಕೆ ಒಂದು ಬೋರ್ NHP ಬೋರ್ಗೆ ಹಾಕಿ ಏನೋ ಮಾಡಿ ನೀರ್ ಬಿಡ್ಬೇಕು. ಒಂದು 3 ಟೈಮ್ಸ್ ಮಾಡು. ಒಂದು 50 kg ಅಂದ್ರೆ 3 ಸತಿ ಹಾಕ್ಬೇಕು. 3 ಸತಿ ಹಾಕ್ಬೇಕು, 150 kg ಹಾಕ್ಬೇಕು. 150 kg ಅದು ಇಳಿಬೇಕು ಒಳಗಡೆಗೆ. ಇಲ್ಲೇನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ನಿಮ್ಗೆ ಇನ್ನೂ ಒಳ್ಳೇದಾಗತ್ತೆ. ಏನು ಒಂಚೂರು ತೊಂದರೆ ಆಗ್ದಿರಾ, ಕಟ್ಟವಾಗಿ ಯಾರಿಗೂ ಒಂಚೂರು ರಕ್ತ ಬರದಿರಾ, ಮನೆ ಫಿನಿಶ್ ಆಗ ಗೃಹಪ್ರವೇಶ ಆಗ್ಬೇಕು. ಆ ತರ ಪಾಸಿಟಿವ್ ಆಗಿ ಮಾಡೋಣ. 3 ಸರಿ ಕಲ್ಲುಪ್ಪು ಹಾಕು, 4ನೇ ಸರಿ ನವಧಾನ್ಯಗಳು ಹಾಕ್ಬಿಡೋಣ, ಒಂದು 5 kg. ಅದು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಹಾಕ್ಬೇಕು. ಆ ಶುದ್ಧೀಕರಣಕ್ಕೆ ಮತ್ತೆ ಬರ್ತೀನಿ ನಾನು. ಸೆಟ್ ಮಾಡೋಣ ಅದೆಲ್ಲ. ಈಗ ಫಸ್ಟ್ ನೀನು ಇದನ್ನೆಲ್ಲ ಕೆದಕ್ಸಿ ಚೆನ್ನಾಗಿ ಈ ತರ JCB ಅಲ್ಲಿ ಈ ತರ ಮಾಡ್ಬಿಟ್ಟು ನಮ್ಗೆ ಮೆಜರ್ಮೆಂಟ್ ಹಾಕಿ 90 ಡಿಗ್ರಿಗೆ ದಾರ ಕಟ್ಟಿ ಒಂದ್ ದಿವಸ ಬರೋಣ. ಮೆಜರ್ಮೆಂಟ್ ಹಾಕ್ಬಿಟ್ಟು ಎಷ್ಟು ಸಿಗುತ್ತೆ ಜಾಗ ನನಗೆ 90 ಡಿಗ್ರಿ ಬರಕ್ಕೆ ಕರೆಕ್ಟ್ ಆಗಿ ಅಷ್ಟು ಸೆಟ್ ಮಾಡಿ. ಅದಕ್ಕೆ ಮುಂಚೆ ನೀವು ಹೇಳೋದು ಇದನ್ನೆಲ್ಲ ಮಾಡಿಸಿ ಉಪ್ಪು ಇಲ್ಲೇನಾಗುತ್ತೆ, ನೀರ್ ಹಾಕಿ ಚೆನ್ನಾಗಿ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಬರುತ್ತೆ, ಸ್ವಲ್ಪ ಹಿಂಗ್ ಬರುತ್ತೆ, ಹಿಂಗೆ ಆ ಪಿಲ್ಲರ್ ಇದೆಯಲ್ಲ ಹಿಂಗ್ ಕ್ರಾಸ್ ಆಗಿ ಬರುತ್ತೆ, ಅದ್ ಹಂಗ್ ಬರುತ್ತೆ, ಇದು ಈ ಮೂಲೆ ಹಿಂಗ್ ಹೋಗುತ್ತೆ. ಹಿಂಗೆ ಸೆಟ್ ಮಾಡೋಣ ಫಸ್ಟ್, ಕರೆಕ್ಟ್ ಆಗಿ ಡಿಗ್ರಿ ಸೆಟ್ ಮಾಡಿ ಅದು ಇದ್ರಲ್ಲಿ ಆಮೇಲೆ ಸ್ಟಾರ್ಟ್ ಮಾಡೋಣ. ಆ ಜಾಗ ಸೆಟ್ ಮಾಡ್ಕೊಂಡು ಅದಕ್ಕೆ ಪ್ಲಾನ್ ಹಾಕೋಣ. ಓಕೆನಾ? ಇದು ಎಕ್ಸ್ಟ್ರಾ ಬರುತ್ತಾ, ಇದು ಇಟ್ಕೊಳ್ಳಿ, ಅದನ್ನೇನೋ ಮಾಡ್ತೀನಿ ಆಮೇಲೆ. ಅದಕ್ಕೆ ಹೇಳೋದು ಎಲ್ಲ ವಾಸ್ತು ಸರಿ ಇಲ್ಲ ಅಂತ. ಹೌದು, ಎಲ್ಲ ಅಂಜನಾಪುರ ಎಲ್ಲ ಕ್ರಾಸ್ ಎಲ್ಲ ಈಸ್ಟ್ ಅಂತಾರೆ, ಬಟ್ ಸ್ವಲ್ಪ ಅಟ್ಲೀಸ್ಟ್ ನಮ್ದು ಅಟ್ಲೀಸ್ಟ್ ಸ್ವಲ್ಪ ಒಂದು 5 ಡಿಗ್ರಿ ಬೆಟರ್. 10% ಇದೆ. 10% ಇದ್ರೆ ಏನ್ ತೊಂದರೆ ಇಲ್ಲ. ಅದನ್ನ ನಾವ್ ಇನ್ನೊಂದು 5% ಮನೆ ತಿರ್ಸ್ಕೊಂತೀವಿ. ಸೈಟ್ ಹತ್ತಿದೆ, ಹತ್ತಿದ್ರೆ ಮನೆ ಒಂದ್ 5 ತಿರ್ಸ್ಕೊಂಡಾಗ ಸಾಕು. ಕರೆಕ್ಟ್. 10 ವರೆಗೂ ಕ್ರಾಸ್ ಇರ್ಬೋದು. 10% ತುಂಬಾ ಜಾಸ್ತಿ ಆಗಲ್ಲ, ಹೋಗುತ್ತೆ. 10 ವರೆಗೂ ತಿರ್ಗ್ಸೋಣ ನಾವು. ನಾನು ಇದ್ರಲ್ಲಿ ಏನಾಗುತ್ತೋ 10ಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ತಿರ್ಗಿಸ್ತೀನಿ. ನಾರ್ತ್ ಈಸ್ಟ್ ಬರೋ ಪ್ಲಾನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾವು ಈಸ್ಟ್ ಗುಡ್ ಕೊಡ್ತೀವಿ, ನಾರ್ತ್ ಕೊಡ್ತೀವಿ, ಎಲ್ಲದಕ್ಕೆ ಕೊಡ್ತೀವಿ. ಇದ್ರಲ್ಲಿ ಹೋಯ್ತಾ 10% ಇದ್ರಲ್ಲಿ ಸಿಗುತ್ತೆ, ಇದ್ರಲ್ಲಿ ಹೋದ್ರೆ ಅದ್ರಲ್ಲಿ ಸಿಗುತ್ತೆ. ನನ್ನ ಹತ್ರ 3 ಗಾಡಿ ಇದೆ. ಒಂದ್ ಗಾಡಿ 5,000 ಕಡಿಮೆ ಸೇಲ್ ಮಾಡಿದ್ರೆ ಪರವಾಗಿಲ್ಲ, ಇನ್ನೊಂದ್ ಗಾಡಿಯಲ್ಲಿ 5,000 ಎತ್ಕೊಂತೀನಿ ಹಂಗೆ. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಬೇಗ ಇದನ್ನ JCB ಅಲ್ಲಿ ಕ್ಲೀನ್ ಮಾಡಿಸಿ ಶುದ್ಧೀಕರಣ ಮಾಡ್ಬಿಡು. ಈಗ ಮೆಜರ್ಮೆಂಟ್ ಮಾಡಿ ಸೆಟ್ ಮಾಡೋಣ. ನಾನೇ ಬೇಕಾದ್ರೆ ಇಂಜಿನಿಯರ್ ಕಳಿಸ್ತೀನಿ, ಅದರಲ್ಲಿ ದಾರ ಕಟ್ಟಿ ಕರೆಕ್ಟಾಗಿ ಡಿಗ್ರಿಗೆ ಸೆಟ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು.